ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಈ ವಾರದ ಎಲಿಮಿನೇಷನ್ ಕೊಂಚ ಎಮೋಷನಲ್ ಆಗಿತ್ತು. ಹೌದು, 13ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ನಟಿ ಐಶ್ವರ್ಯ ಸಿಂಧೋಗಿ ಅವರು ಎಲಿಮಿನೇಟ್ ಆಗಿದ್ದಾರೆ. ಆದರೆ ಅವರಿಗೆ ಸಿಕ್ಕಿರುವಂತಹ ಭಾವನಾತ್ಮಕ ವಿದಾಯ ಬಹಳ ವಿಶೇಷವಾಗಿತ್ತು. ಇದು ಈವರೆಗೂ ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳಬಹುದು. ಸ್ವತಃ ಬಿಗ್ ಬಾಸ್ ಐಶ್ವರ್ಯ ಹೋಗಿ ಬಾ ಮಗಳೇ ಅಂತ ಹೇಳಿದ್ದು ಇನ್ನೂ ವಿಶೇಷವಾಗಿತ್ತು. ಎಲಿಮಿನೇಟ್ ಆದ ಐಶ್ವರ್ಯಗೆ ವಿಶೇಷವಾಗಿ ವಿದಾಯ ಪತ್ರವನ್ನ ಬಿಗ್ ಬಾಸ್ ಬರೆದಿದ್ರು. ಪ್ರೀತಿಯ ಐಶ್ವರ್ಯ, 13 ವಾರಗಳ ಕಾಲ ಒಬ್ಬ ಪ್ರಬಲ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಜೀವಿಸಿರೋದು ಸಂತೋಷಕರ ವಿಷಯ. ತುಸು ಬೇಸರವಿದ್ದರೂ ನಗು, ದುಃಖ, ಕೋಪ, ತುಂಟಾಟ ಹೀಗೆ ನಿಮ್ಮ ಭಾವನೆಗಳಿಗೆ ಸಾಕ್ಷಿಯಾಗಿರುವ ಈ ಮನೆಯಿಂದ ಈಗ ನಿಮ್ಮನ್ನ ಕಳುಹಿಸಿಕೊಡಬೇಕಾಗಿದೆ. ತನ್ನವರು ಯಾರೂ ಇಲ್ಲ ಎಂಬ ಕೊರಗಿನೊಂದಿಗೆ ಈ ಮನೆಯನ್ನ ನೀವು ಪ್ರವೇಶ ಮಾಡಿದ್ರಿ. ಆದ್ರೀಗ ಬಿಗ್ ಬಾಸ್ ಮನೆಯವರು ಕರುನಾಡಿನ ಮನೆಯವರ ಪ್ರೀತಿಯನ್ನ ಗಳಿಸಿದ್ದೀರಿ ಅಂತ ಪತ್ರದಲ್ಲಿ ಬರೆಯಲಾಗಿತ್ತು. ಮನೆಯಲ್ಲಿ ನಿಮ್ಮ ಪಯಣ ಮುಗಿದಿರಬಹುದು, ಆದ್ರೆ ನಿಮ್ಮ ನಂಟು ಎಂದಿಗೂ ಮುಗಿಯುವಂಥದ್ದಲ್ಲ. ಖಾಲಿ ಪತ್ರವನ್ನ ಪಡೆದೆ ಅಂದು, ಪದಗಳಿರುವಂತಹ ಪತ್ರ ಪಡೆದೆ ಇಂದು ಹಾಗೂ ಎಂದೆಂದಿಗೂ ಈ ಮನೆಯ ಹಾಗೂ ಬಿಗ್ ಬಾಸ್ ಕುಟುಂಬದವರಾಗಿಯೇ ಇರ್ತೀರಿ. ಇದು ನಿಮಗೆ ಬಿಗ್ ಬಾಸ್ ನೀಡ್ತಾ ಇರುವ ಅಭಿಮಾನದ ವಿದಾಯ. ಹೋಗಿ ಬನ್ನಿ ಐಶ್ವರ್ಯ, ನಿಮಗೆ ಶುಭವಾಗ್ಲಿ ಅಂಥೇಳಿ ಬಿಗ್ ಬಾಸ್ ಪತ್ರದಲ್ಲಿ ಹೇಳಿದ್ರು. ಐಶ್ವರ್ಯ ಎಲಿಮಿನೇಷನ್ ವೇಳೆ ಮತ್ತೊಂದು ಭಾವನಾತ್ಮಕ ಕ್ಷಣಕ್ಕೆ ಮನೆ ಸಾಕ್ಷಿಯಾಯಿತು. ಐಶ್ವರ್ಯ, ಈ ಮನೆಯಲ್ಲಿನ ನಿಮ್ಮ ಆಟ ಇವತ್ತಿಗೆ ಮುಗ್ದಿರಬಹುದು, ಆದ್ರೆ ಮನೆಯ ದ್ವಾರ ತೆರೆದುಕೊಳ್ಳುವುದು ಆಟದಿಂದ ಹೊರಹಾಕಲ್ಪಟ್ಟ ಐಶ್ವರ್ಯಗೆ ಅಲ್ಲ. ತನ್ನ ತವರಿನಿಂದ ಹೊರಟು ಹೊಸ ಜೀವನದತ್ತ ಹೆಜ್ಜೆ ಇಡ್ತಾ ಇರುವ ಈ ಮನೆಯ ಮಗಳು ಐಶ್ವರ್ಯಗೆ ಶುಭವಾಗ್ಲಿ ಅಂತ ಹೇಳಿ ಎಲ್ಲರನ್ನೂ ಕೂಡ ಭಾವುಕರನ್ನಾಗಿಸಿದ್ರು ಬಿಗ್ ಬಾಸ್. ಅಷ್ಟೇ ಅಲ್ಲ, ಐಶ್ವರ್ಯ ಹೋಗಿ ಬಾ ಮಗಳೇ ಅಂಥೇಳಿ ಬಿಗ್ ಬಾಸ್ ಹೇಳಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಮನೆಯ ಇತರ ಸದಸ್ಯರನ್ನು ಕೂಡ ಭಾವುಕರನ್ನಾಗಿ ಮಾಡಿತು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.